ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಬಲರಾಮನು ಮಿತ್ರಾವರುಣಾಶ್ರಮದಲ್ಲಿದ್ದಾಗ ನಾರದನಿಂದ ಭೀಮನಿಗೂ ದುರ್ಯೋಧನನಿಗೂ ಗದಾಯುದ್ಧವು ಪ್ರಾರಂಭಿಸುವುದನ್ನು ಕೇಳಿ ಅದನ್ನು ನೋಡುವ ಕುತೂಹಲದಿಂದ ಕುರುಕ್ಷೇತ್ರಾಭಿಮುಖವಾಗಿ ಹೊರಟುದು ಎಂಬ 55ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಆಮೇಲೆ ಬಲರಾಮನು ಕುರುಕ್ಷೇತ್ರವನ್ನು ದರ್ಶಿಸಿ ಅಲ್ಲಿಯೂ ದಾನಾದಿಗಳನ್ನು ಮಾಡಿ ಅಲ್ಲಿಂದ ವಿಶಾಲವಾದ ಒಂದು ಪುಣ್ಯಾಶ್ರಮಕ್ಕೆ ಬಂದನು. ಅದು ಮಾವು, ಹೊಂಗೆ, ಅತ್ತಿ, ಆಲ, ಬಿಲ್ವ, ಹಲಸು, ಅರ್ಜುನ ಮೊದಲಾದ ವೃಕ್ಷಜಾತಿಗಳಿಂದ ತುಂಬಿ ಪವಿತ್ರವಾಗಿರುವುದು. ಯಾದವ ಶ್ರೇಷ್ಠನಾದ ಬಲರಾಮನು ಅಂದವಾದ ಸನ್ನಿವೇಶವುಳ್ಳ ಆ ಆಶ್ರಮವನ್ನು ಕಂಡು ಅಲ್ಲಿದ್ದ ಋಷಿಗಳೆಲ್ಲರನ್ನೂ ನೋಡಿ, ಈ ಉತ್ತಮಾಶ್ರಮವು ಯಾರದು ಎಂದು ಕೇಳಿದನು. ಆಗ ಅವರು, ಓ ಬಲರಾಮ, ಸೃಷ್ಟಿ ಸ್ಥಿತಿ ಸಂಹಾರಗಳನ್ನೇ ಲೀಲೆಯಾಗಿ ಉಳ್ಳ ವಿಷ್ಣುವು ಹಿಂದೆ ಇಲ್ಲಿ ದೊಡ್ಡ ಉತ್ತಮ ತಪಸ್ಸನ್ನು ಮಾಡಿದನು. ವಿಷ್ಣುವಿನ ಶಾಶ್ವತವಾದ ಎಲ್ಲ ಯಜ್ಞಗಳು ಯಥಾಕ್ರಮವಾಗಿ ಇಲ್ಲಿಯೇ ನಡೆದವು. ಓ ರಾಜ, ಇಲ್ಲಿಯೇ ಆಬಾಲ್ಯ ಬ್ರಹ್ಮಚಾರಿಣಿಯಾಗಿದ್ದ ವೃದ್ಧ ಬ್ರಾಹ್ಮಣ ಸ್ತ್ರೀಯು ಯೋಗವನ್ನು ತಪಸ್ಸನ್ನು ಹಿಡಿದು ಸ್ವರ್ಗವನ್ನು ಸೇರಿದಳು. ಶಾಂಡಿಲ್ಯ ಪುತ್ರಿಯಾದ ಆ ಶ್ರೀಮತಿಯು ದೃಢ ವ್ರತವನ್ನು ಕೈಗೊಂಡು ನಿತ್ಯ ಬ್ರಹ್ಮಚರ್ಯೆಯಲ್ಲಿದ್ದಳು. ಅವಳು ಆ ಯೋಗ ಸಿದ್ಧಿಯಿಂದ ಉತ್ತಮವಾದ ಅಶ್ವಮೇಧ ಫಲವನ್ನೆಲ್ಲ ಇಲ್ಲಿಯೇ ಅನುಭವಿಸುತ್ತಿದ್ದು ಮಹಾತ್ಮರಿಂದ ಪೂಜಿತಳಾಗಿ ಸ್ವರ್ಗಸ್ಥಳಾದಳು ಎಂದರು. ಬಲರಾಮನು ಹಿಮಾಚಲದ ಪಾರ್ಶ್ವದಲ್ಲಿರುವ ಆ ಆಶ್ರಮವನ್ನು ದರ್ಶಿಸಿ ಅಲ್ಲಿದ್ದ ಋಷಿಗಳಿಗೆ ಅಭಿವಾದನ ಮಾಡಿ ಪ್ರಾತಃ ಕಾಲದ ಆಹ್ನಿಕಗಳೆಲ್ಲವನ್ನು ಮುಗಿಸಿಕೊಂಡು ಬೆಟ್ಟದ ಮೇಲೇರಿದನು. ಆತನು ಆ ಬೆಟ್ಟದ ಮೇಲೆ ಸ್ವಲ್ಪ ದೂರಕ್ಕೆ ಹೋಗಿ ಅಲ್ಲಿದ್ದ ಉತ್ತಮವಾದ ಒಂದು ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಬಹಳ ಸಂತೋಷಗೊಂಡನು. ಅಲ್ಲಿಂದ ಬಲರಾಮನು ಸರಸ್ವತಿ ನದಿಗೆ ಉತ್ಪತ್ತಿ ಸ್ಥಾನವಾಗಿರುವ ಪ್ಲಕ್ಷ ಪ್ರಸ್ರವಣವನ್ನು, ತೀರ್ಥಗಳಲ್ಲಿ ಅತ್ಯಂತ ಪವಿತ್ರವಾದ ಕಾರ ಪಚನವನ್ನು ಸೇರಿದನು. ಆತನು ಅಲ್ಲಿಯೂ ದಾನಗಳನ್ನು ಮಾಡಿ ಪವಿತ್ರವಾದ ಆ ಶೀತಲ ತೀರ್ಥಗಳಲ್ಲಿ ಸ್ನಾನ ಮಾಡಿ ಪಿತೃಗಳನ್ನು ದೇವತೆಗಳನ್ನು ತೃಪ್ತಿಗೊಳಿಸಿದನು. ಆ ಸ್ಥಳದಲ್ಲಿದ್ದ ಸನ್ಯಾಸಿಗಳೊಡನೆಯೂ ಬ್ರಾಹ್ಮಣರೊಡನೆಯೂ ಒಂದು ರಾತ್ರಿ ತಂಗಿದ್ದು ಆಮೇಲೆ ಪರಿಶುದ್ಧವಾದ ಮಿತ್ರಾವರುಣರ ಆಶ್ರಮವನ್ನು ಸೇರಿದನು. ಆಮೇಲೆ ಇಂದ್ರನು, ಅಗ್ನಿಯು, ಅರ್ಯಮನು ಎಲ್ಲಿ ಸಂತೃಪ್ತರಾದರೋ ಆ ಸ್ಥಳಕ್ಕೆ ಬಂದನು. ಆತನು ಅಲ್ಲಿಯೂ ಸ್ನಾನ ಮಾಡಿ ಅಲ್ಲಿನ ಋಷಿಗಳೊಡನೆಯೂ ಸಿದ್ಧರೊಡನೆಯೂ ಕಲೆತು ಅವರಿಂದ ಅಲ್ಲಿ ಪವಿತ್ರ ಕಥೆಗಳನ್ನು ಕೇಳುತ್ತಿದ್ದನು. ಇಷ್ಟರಲ್ಲಿ ಅಕಸ್ಮಾತ್ತಾಗಿ ಅಲ್ಲಿ ನಾರದ ಮುನಿಯು ಕಾಣಿಸಿಕೊಂಡನು. ಪೂಜ್ಯನಾದ ಆ ನಾರದನಿಗಾದರೂ ತಲೆಯಲ್ಲಿ ಜಡೆ, ಕೈಯಲ್ಲಿ ದರ್ಬೆಯ ಪವಿತ್ರಗಳು, ನಡುವಿನಲ್ಲಿ ನಾರುಮಡಿಯ ಬಟ್ಟೆ, ಕೈಯಲ್ಲಿ ಸುವರ್ಣ ವರ್ಣವುಳ್ಳ ದಂಡ ಕಮಂಡಲಗಳು, ಇಂಪಾದ ಸ್ವರದಿಂದ ಎಲ್ಲರನ್ನೂ ಆಕರ್ಷಿಸುವ ಮಹತಿ ಎಂಬ ವೀಣೆಯನ್ನು ಹಿಡಿದಿರುವನು. ಗಾನ ನರ್ತನಗಳಲ್ಲಿ ನಿಪುಣನು, ದೇವ ಬ್ರಾಹ್ಮಣ ಪೂಜಿತನು, ಲೋಕಕ್ಷೇಮಕ್ಕಾಗಿ ಯಾವಾಗಲೂ ಕಲಹಕಾರಣನೂ ಆದ ನಾರದನು ಬಂದೊಡನೆಯೇ ಬಲರಾಮನು ಮೇಲೆದ್ದು ಆತನನ್ನು ಪೂಜಿಸಿ ಕೌರವರ ವೃತ್ತಾಂತವನ್ನು ಕೇಳಿದನು. ಆಗ ನಾರದನು ಯಥಾವತ್ತಾಗಿ ಅವನಿಗೆ ಕೌರವರ ವಿಷಯಗಳೆಲ್ಲವನ್ನೂ ತಿಳಿಸಲು ಬಲರಾಮನು ನಾರದನನ್ನು ಕುರಿತು ದೈನ್ಯ ವಾಕ್ಯಗಳಿಂದ ಹೀಗೆ ಹೇಳುವನು. ತಪೋಧನ, ಕುರುಕ್ಷೇತ್ರದಲ್ಲಿ ನೆರೆದ ರಾಜರ ಗತಿ ಏನಾಗಿದೆ? ಆ ಸಂಗತಿಯನ್ನು ನಾನು ಈಗಾಗಲೇ ಸ್ವಲ್ಪವಾಗಿ ಕೇಳಿರುವೆನು. ಆದರೂ ಅದನ್ನು ನಿನ್ನಿಂದ ವಿಸ್ತಾರವಾಗಿ ಕೇಳಲು ನನಗೆ ಕುತೂಹಲವಾಗಿರುವುದು ಎಂದನು. ಅದಕ್ಕೆ ಆ ನಾರದನು, ರಾಮ, ಆಗಲೇ ಭೀಷ್ಮ ದ್ರೋಣರು, ಸಿಂಧು ದೇಶದ ರಾಜನಾದ ಜಯದ್ರಥನು ಕೊಲ್ಲಲ್ಪಟ್ಟು ಸೂರ್ಯಪುತ್ರನಾದ ಕರ್ಣನು ಮೃತನಾದನಷ್ಟೇ. ಆಮೇಲೆ ಮಹಾರಥರಾದ ಕರ್ಣ ಪುತ್ರರು ಕೊಲ್ಲಲ್ಪಟ್ಟರು. ಹಾಗೆಯೇ ಭೂರಿಶ್ರವನು, ಮಹಾವೀರ್ಯವುಳ್ಳ ಮದ್ರರಾಜನಾದ ಶಲ್ಯನು ಹತರಾದರು. ಇವರಲ್ಲದೆ ಯುದ್ಧದಲ್ಲಿ ಹಿಮ್ಮೆಟ್ಟಿದ ಶೂರರಾದ ಇನ್ನೂ ಅನೇಕ ರಾಜರು, ರಾಜಪುತ್ರರು ಯುದ್ಧದಲ್ಲಿ ಹಿಮ್ಮೆಟ್ಟದ ಶೂರರಾದ ಇನ್ನೂ ಅನೇಕ ರಾಜರು, ರಾಜಪುತ್ರರು ಕೌರವ ರಾಜನಾದ ದುರ್ಯೋಧನನಿಗೆ ಪ್ರಿಯವನ್ನುಂಟು ಮಾಡಲು ತಮ್ಮ ಪ್ರಾಣದ ಮೇಲಿನ ಆಸೆಯನ್ನು ತೊರೆದು ಯುದ್ಧ ಮಾಡಿ ಮೃತರಾದರು. ಈಗ ಧೃತರಾಷ್ಟ್ರನ ಸೈನ್ಯದಲ್ಲಿ ಕೃಪನೊಬ್ಬನು, ಕೃತವರ್ಮನೊಬ್ಬನು, ವೀರ್ಯವಂತನಾದ ದ್ರೋಣಪುತ್ರನೊಬ್ಬನು, ಈ ಮೂವರೇ ಉಳಿದಿರುವರು. ಅವರು ಈಗ ಭಯದಿಂದ ದಿಕ್ಕಾಪಾಲಾಗಿ ಓಡಿ ಹೋಗಿರುವರು. ತನ್ನ ಸೈನ್ಯವೆಲ್ಲ ನಶಿಸಿ ಅಲ್ಪ ಸ್ವಲ್ಪವಾಗಿದ್ದ ಕಾಲಾಳುಗಳು ಓಡಿ ಹೋಗಲು ದುರ್ಯೋಧನನು ಬಹಳ ಚಿಂತಾಕುಲನಾಗಿ ದ್ವೈಪಾಯನವೆಂಬ ಮಡುವಿನಲ್ಲಿ ಪ್ರವೇಶಿಸಿ ಬಿಟ್ಟನು. ಜಲಸ್ತಂಭನ ಮಾಡಿ ಆ ಜಲದಲ್ಲಿ ಮಲಗಿದ್ದ ದುರ್ಯೋಧನನಿದ್ದಲ್ಲಿಗೆ ಪಾಂಡವರು ಕೃಷ್ಣನೊಡನೆ ಬಂದು ಮಹಾ ಕ್ರೂರ ವಾಕ್ಯಗಳಿಂದ ಅವನನ್ನು ವ್ಯಥಪಡಿಸಿದರು. ಬಲಶಾಲಿಯೂ ವೀರನೂ ಆದ ಆ ದುರ್ಯೋಧನನು
ಆ ತೆರೆದ ಕ್ರೂರ ವಾಕ್ಯಗಳನ್ನು ಕೇಳಿ ವ್ಯಥೆಗೊಂಡು ದೊಡ್ಡ ಗದೆಯನ್ನು ಕೈಯಲ್ಲಿ ಹಿಡಿದು ಮಡುವಿನಿಂದೆದ್ದನು. ಈಗ ಆತನು ಭೀಮಸೇನನೊಡನೆ ಯುದ್ಧ ಮಾಡುವುದಕ್ಕಾಗಿ ಬಂದು ನಿಂತಿರುವನು. ಇನ್ನು ಅವರಿಬ್ಬರಿಗೂ ಭಯಂಕರವಾದ ದೊಡ್ಡ ಯುದ್ಧವು ನಡೆಯುವುದು. ಓ ಬಲರಾಮ, ನಿನಗೆ ನೋಡುವ ಅಪೇಕ್ಷೆಯಿದ್ದರೆ ಈಗಲೇ ಹೊರಡು, ವಿಳಂಬ ಮಾಡಬೇಡ. ನಿನ್ನ ಶಿಷ್ಯರಿಬ್ಬರ ಮಹಾಘೋರ ಯುದ್ಧವನ್ನು ನೋಡು ಎಂದನು. ಅದನ್ನು ಕೇಳಿ ಬಲರಾಮನು ಬ್ರಾಹ್ಮಣೋತ್ತಮನಾದ ಆ ನಾರದನನ್ನು ಪೂಜಿಸಿ ತನ್ನೊಡನೆ ಬಂದಿದ್ದವರೆಲ್ಲರನ್ನೂ ಕಳುಹಿಸಿ ತನ್ನ ಸೇವಕರನ್ನೆಲ್ಲ ದ್ವಾರಕೆಗೆ ಹೋಗುವಂತೆ ಆಜ್ಞಾಪಿಸಿದನು. ಆಮೇಲೆ ಆತನು ಹಿಮಾಚಲ ಪರ್ವತದಲ್ಲಿರುವ ಮಂಗಳಕರವಾದ ಪ್ಲಕ್ಷ ಪ್ರಸ್ರವಣವೆಂಬ ತೀರ್ಥದಿಂದ ಕೆಳಗಿಳಿದು ಆ ತೀರ್ಥದ ಮಹತ್ವವನ್ನು ಕೇಳಿ ಬ್ರಾಹ್ಮಣರ ಸನ್ನಿಧಿಯಲ್ಲಿ ಈ ಶ್ಲೋಕವನ್ನು ಹೇಳಿದನು. ಸರಸ್ವತಿ ನದಿಯ ತೀರದಲ್ಲಿ ವಾಸ ಮಾಡುವುದರಿಂದ ಉಂಟಾಗುವ ಸಂತೋಷಕ್ಕೆ ಸಮಾನವಾದ ಸಂತೋಷವೆಲ್ಲಿದೆ? ಸರಸ್ವತಿ ತೀರವಾಸದಿಂದಾಗುವ ಗುಣಕ್ಕೆ ಸಮಾನವಾದ ಗುಣವೆಲ್ಲಿದೆ? ಸರಸ್ವತಿ ನದಿಯನ್ನು ಸೇವಿಸಿದ ಜನರೆಲ್ಲರೂ ಸ್ವರ್ಗ ಗತಿಯನ್ನು ಹೊಂದಿರುವರು. ಸರಸ್ವತಿಯನ್ನೇ ಯಾವಾಗಲೂ ಸ್ಮರಿಸುವರು. ಸರಸ್ವತಿ ನದಿಯೇ ನದಿಗಳಲ್ಲೆಲ್ಲ ಪವಿತ್ರವಾದುದು. ಇದು ಪ್ರಪಂಚಕ್ಕೆಲ್ಲ ಮಂಗಳವನ್ನುಂಟು ಮಾಡುವುದು. ಸರಸ್ವತಿ ನದಿಯನ್ನು ಸೇರಿದ ಜನರು ಇಹಪರಗಳೆರಡರಲ್ಲಿಯೂ ಎಂದೆಂದಿಗೂ ದುಃಖಕ್ಕೆ ಒಳಗಾಗುವುದಿಲ್ಲ ಎಂಬುದೇ ಅದರ ಭಾವವು. ಆಮೇಲೆ ಬಲರಾಮನು ಸಂತೋಷದಿಂದ ಆ ಸರಸ್ವತಿ ನದಿಯನ್ನೇ ಅಡಿಗಡಿಗೆ ನೋಡುತ್ತಾ ಉತ್ತಮಾಶ್ವಗಳುಳ್ಳ ತನ್ನ ಬಿಳಿ ರಥದ ಮೇಲೇರಿ ತನ್ನ ಶಿಷ್ಯರ ಅನ್ಯೋನ್ಯ ಯುದ್ಧವನ್ನು ನೋಡುವ ಅಭಿಲಾಷೆಯಿಂದ ವೇಗದಿಂದ ಬಂದನು. ಜನಮೇಜಯ, ಹೀಗೆ ಆ ಘೋರ ಯುದ್ಧವು ನಡೆಯಿತು ಎಂದನು. ಆಗ ಧೃತರಾಷ್ಟ್ರನು ದುಃಖದಿಂದ, ಓ ಸಂಜಯ, ಗದಾಯುದ್ಧವು ಸಮೀಪಿಸಿರುವಾಗ ಬಲರಾಮನು ಆ ಸ್ಥಳಕ್ಕೆ ಬಂದಿರುವುದನ್ನು ಕೇಳಿ ನನ್ನ ಮಗನಾದ ದುರ್ಯೋಧನನು ಹೇಗೆ ಭೀಮನನ್ನು ಎದುರಿಸಿ ಯುದ್ಧ ಮಾಡಿದನೋ ಅದನ್ನೆಲ್ಲ ತಿಳಿಸು ಎಂದು ಕೇಳಿದನು. ಇದು 55ನೆಯ ಅಧ್ಯಾಯವು. ಈ ಅಧ್ಯಾಯದೊಂದಿಗೆ ಶಲ್ಯ ಪರ್ವದ ಉಪಪರ್ವವಾದ ಹೃದ ಪ್ರವೇಶ ಪರ್ವವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.